ಯಾರು ಹೇಳ್ತಾ ಇದ್ದಾರೆ? BJP ಅವ್ರು ಹೇಳ್ತಾ ಇದ್ದಾರೆ. ಆಯ್ತು ರೀ, ನಾನು ಹೇಳ್ತೀನಿ, ಅಶೋಕ್ ಅವರು 100 ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರೇ ಅಂತ. ಅದಾಕಿ ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ, ಯಾವಾಗಲೂ ದುಬೈಗೆ ಹೋಗಿ ಬರ್ತಾರೆ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ರು? ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ? ನಾನು ಹೇಳ್ತೀನಿ ಈಗ, ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು, ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಉಳಿಸಿದ್ದಾರೆ ಅಂತ. ನಂಬ್ತೀರಾ? ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ? ಅವ್ರು ಹೇಳೋದು ನಾವು ಯಾಕೆ ರೀ ನಂಬಬೇಕು? ಆಯ್ತು ರೀ, ಅಂದರೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ಅದೇ ಇತ್ತಲ್ಲ. ನಿಮ್ಗೆ ನೆನಪಿದೆಯಾ? ದಿವಂಗತ ಅನಂತ್ ಕುಮಾರ್ ಅವ್ರ ಕಿವಿನಲ್ಲಿ ಯಡಿಯೂರಪ್ಪ ಅವ್ರು ಏನು ಮಾತಾಡಿದ್ದು? ಇವರಿಗೆಲ್ಲ ಹಂಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅಂದ್ಕೊಂಡಿದ್ದಾರೆ, ಕಪ್ಪ ಕೊಡಬೇಕಾಗುತ್ತೆ ಅಂತ ಯಾರು ಹೇಳಿದ್ದು? ಯಡಿಯೂರಪ್ಪ ಅವರಲ್ವಾ? ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡಲಿ. ಸುಮ್ಮನೆ ನೋಡಿ, ಗಾಳಿನಲ್ಲಿ ಗುಂಡಾರಿಸೋದಲ್ಲ. ಏನಾದರೂ ದಾಖಲೆಗಳಿದ್ರೆ, ಪುರಾವೆಗಳಿದ್ರೆ ಇದಾಗಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ವಿರೋಧ ಪಕ್ಷದ ನಾಯಕರು ಮತ್ತು BJP ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಟ್ಸ್ ದೇರ್ ಪಾರ್ಟಿ ಅಫೇರ್. ವೈ ಆಮ್ ಐ ಬಾದರ್ಡ್ ಆ್ಯಂಡ್ ವೈ ಆರ್ ದೇ ಬಾದರ್ಡ್ ಅಬೌಟ್ ಅಸ್? ಈಗ ವೀರೇಂದ್ರ ಪಪ್ಪಿ ಅವ್ರ ಕಸ್ಟಡಿನಲ್ಲಿದ್ದಾರಲ್ರಿ. ಯಾರ ಕಸ್ಟಡಿನಲ್ಲಿದ್ದಾರೆ? ಇಡಿ ಯಾರ ಕೈಗೊಂಬೆ? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರಲ್ಲ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ಬಿಟ್ಟು ಹಿಂಗೆ ಹೇಳಿ, ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು. ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ.